ಸಿಎಂ ಡಿಕೆ ನೇತೃತ್ವದಲ್ಲಿ ನಿನ್ನೆ ಚೊಚ್ಚಲ ಸಿಎಲ್ಪಿ ಸಭೆ. ಎಂಎಲ್ಸಿ ಮಳವಳ್ಳಿ ಶಿವಣ್ಣ ವಿರುದ್ಧ ಡಿಕೆಶಿ ಗರಂ. ಇನ್ನು ಸಿಎಲ್ಪಿ ಸಭೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರು. ಸುಗಮವಾಗಿ ಅಧಿಕಾರ ಹಸ್ತಾಂತರ ಆಗಿದ್ದು ದೇಶಕ್ಕೆ ಮಾದರಿ ಎಂದ ಡಿಕೆ. ಈ ಸುದ್ದಿಗಳನ್ನು ನೋಡೋಣ ಸಿಎಲ್ಪಿ ಮೀಟಿಂಗ್ ನ್ಯೂಸ್ ಟಾಪ್ 9ನಲ್ಲಿ. ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ನಿನ್ನೆ ಮೊದಲ ಬಾರಿಗೆ ಸಿಎಲ್ಪಿ ಸಭೆ ನಡೆಸಿದ್ದಾರೆ. ಸಭೆಗೆ ಸಚಿವರು, ಶಾಸಕರು, ನೂತನ ಎಂಎಲ್ಸಿಗಳು ಆಗಮಿಸಿದ್ರು. ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಸಚಿವರು, ಶಾಸಕರ ದಂಡು ಆಗಮಿಸಿತು. ಕೆಜೆ ಜಾರ್ಜ್, ದೇಶಪಾಂಡೆ, ಕೆಎನ್ ರಾಜಣ್ಣ, ಪುಟ್ಟರಂಗ ಶೆಟ್ಟಿ, ಟಿಬಿ ಜಯಚಂದ್ರ, ಶ್ರೀನಿವಾಸ್ ಮಾನೆ ಸೇರಿದಂತೆ ಹಲವು ನಾಯಕರು ಸಭೆಗೆ ಹಾಜರಾಗಿದ್ರು. ಇನ್ನು ಸಭೆಯಲ್ಲಿ ನೂತನ ಎಂಎಲ್ಸಿಗಳಿಗೆ ಸಿಎಂ ಹಾಗೂ ಡಿಸಿಎಂ ಹೂಗುಚ್ಛ ನೀಡಿ ಅಭಿನಂದಿಸಿದ್ರು. ಇದೇ ವೇಳೆ ಎಂಎಲ್ಸಿ ಮಳವಳ್ಳಿ ಶಿವಣ್ಣ ವಿರುದ್ಧ ಡಿಕೆಶಿ ಗರಂ ಆದ್ರು. ಏನಯ್ಯ ಕನಕಪುರದ ಪ್ರಶ್ನೆ ಹಾಕಿದೀಯಾ ಎಂದು ಪ್ರಶ್ನಿಸಿದ್ರು. ಇದಕ್ಕೆ ಶಿವಣ್ಣ ಸಬೂಬು ಹೇಳಲು ಮುಂದಾದಾಗ ಮತ್ತೆ ಡಿಕೆಶಿ ಗರಂ ಆದ್ರು. ಸಿಎಲ್ಪಿ ಸಭೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದು ಗಮನ ಸೆಳೆಯಿತು. ಶಾಸಕ ಯತೀಂದ್ರ ಸಿದ್ದರಾಮಯ್ಯ ತಡವಾಗಿ ಆಗಮಿಸಿದ್ರು. ಎಚ್.ಸಿ. ಮಹದೇವಪ್ಪ, ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಕೂಡ ಸಭೆಯಿಂದ ದೂರ ಉಳಿದಿದ್ರು. ಇದೇ ವೇಳೆ ಸಿಎಂ ಡಿಕೆಶಿ ತಮ್ಮ ಮೊದಲ ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ರು. 3 ವರ್ಷ ಉತ್ತಮ ಆಡಳಿತ ನೀಡಿದ್ದೇವೆ, ಸುಗಮವಾಗಿ ಅಧಿಕಾರ ಹಸ್ತಾಂತರ ಆಗಿದ್ದು ದೇಶಕ್ಕೆ ಮಾದರಿ ಎಂದರು. ಖರ್ಗೆ, ಸೋನಿಯಾ, ರಾಹುಲ್, ಪ್ರಿಯಾಂಕಾ, ವೇಣುಗೋಪಾಲ್, ಸುರ್ಜೇವಾಲಾ ಅವರಿಗೂ ಧನ್ಯವಾದ ತಿಳಿಸಿದ್ರು. ಅಧಿಕಾರ ಇದ್ದಾಗ ಏನ್ ಕೆಲಸ ಮಾಡಿದೀವಿ ಅನ್ನೋದು ಮುಖ್ಯ. ಹಿಂದೆ ನನಗೂ ಸಚಿವ ಸ್ಥಾನ ಸಿಕ್ಕಿರ್ಲಿಲ್ಲ, ಆಗ್ಲೂ ಪ್ರಶ್ನೆ ಮಾಡದೆ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂದ್ರು. ಸ್ಥಳೀಯ ಸಂಸ್ಥೆ ಚುನಾವಣೆ ಹಾಗೂ ಜಿಬಿಎ ಚುನಾವಣೆ ಎದುರಿಸಲು ಶಾಸಕರು ಸಿದ್ಧರಾಗಬೇಕು ಎಂದು ಡಿಕೆಶಿ ಸೂಚನೆ ನೀಡಿದ್ರು. ಕ್ಷೇತ್ರದಲ್ಲಿ ಗಂಭೀರವಾಗಿ ಕೆಲಸ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ಶಾಸಕರಿಗೆ ಸಮಸ್ಯೆ ಆಗಲಿದೆ ಎಂದು ಎಚ್ಚರಿಸಿದ್ರು. ಎಸ್ಐಆರ್ನಿಂದ ಕೋಟ್ಯಂತರ ಜನ ಮತ ಕಳೆದುಕೊಳ್ಳೋ ಆತಂಕ ಇದೆ. ಮತದಾರರಲ್ಲಿ ಅರಿವು ಮೂಡಿಸಿ ತಿದ್ದುಪಡಿಗೆ ಇರುವ ಅವಕಾಶ ಬಳಸಿಕೊಳ್ಳುವಂತೆ ಶಾಸಕರಿಗೆ ಕರೆ ನೀಡಿದ್ರು. ಇನ್ನು ನಾಗೇಂದ್ರ ಪ್ರಕರಣದ ವಿಚಾರದಲ್ಲೂ ಸರ್ಕಾರದ ಪರವಾಗಿ ಬ್ಯಾಟ್ ಬೀಸಿದ ಡಿಕೆಶಿ, ನಾಗೇಂದ್ರ ವಿರುದ್ಧ ಯಾವುದೇ ಆಧಾರ ಇಲ್ಲ, ತನಿಖೆಯಲ್ಲಿ ಅವರ ಪಾತ್ರ ಕಂಡು ಬಂದಿಲ್ಲ, ದಲಿತ ನಾಯಕನಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತೆ ಸಚಿವ ಸ್ಥಾನ ನೀಡಿದ್ದೀವಿ ಎಂದರು. ಸಿಎಲ್ಪಿ ಸಭೆಯಲ್ಲಿ ಡಿಕೆಶಿ ಆಡಳಿತ ಸಾಧನೆ, ರಾಜಕೀಯ ಸವಾಲು, ಚುನಾವಣೆ ಸಿದ್ಧತೆ ಹಾಗೂ ಪ್ರತಿಪಕ್ಷಗಳ ಆರೋಪಗಳಿಗೆ ಉತ್ತರ ನೀಡುವ ಮೂಲಕ ಶಾಸಕರಿಗೆ ಹಲವು ಸಂದೇಶ ರವಾನಿಸಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಮಂತ್ರಿಗಿರಿ ಅಸಮಾಧಾನದ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದರು. ನಮ್ಮ ಪಕ್ಷದಲ್ಲಿ ಮಂತ್ರಿಯಾಗಲು ಅರ್ಹತೆ ಇರೋರು ಅನೇಕರಿದ್ದಾರೆ, ಆದರೆ ಎಲ್ರಿಗೂ ಅಧಿಕಾರ ಕೊಡಲು ಆಗಿಲ್ಲ. ಇದಕ್ಕಾಗಿ ನನಗೂ ಬೇಸರ ಇದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಡಿಕೆಶಿ ಹೇಳಿದರು. ಜೆನ್ಸಿಗಳ ಹೋರಾಟದ ಕಿಚ್ಚಿಗೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. ಹೀಗಾಗಿ ಜೆನ್ಸಿ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಸಿಎಲ್ಪಿ ಸಭೆಯಲ್ಲಿ ಪಕ್ಷದ ನಾಯಕರುಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಸಲಹೆ ನೀಡಿದ್ದಾರೆ. ಭಾರತ್ ಜೋಡೋ ಯುವ ಕೇಂದ್ರಗಳ ಬಗ್ಗೆ ವಿಪಕ್ಷಗಳು ತಲೆ ಕೆಡಿಸಿಕೊಂಡಿವೆ, ಯುವ ಶಕ್ತಿಯನ್ನ ಸರಿಯಾಗಿ ಬಳಸಿಕೊಳ್ಳಿ ಎಂದು ಸಭೆಯಲ್ಲಿ ಸಿಎಂ ಸೂಚಿಸಿದರು.